Hi everyone, welcome back to Anjana Kuchu Creation. Please subscribe to my channel. ನಾನು ಇವತ್ತೊಂದು ಸಿಂಪಲ್ ಆಗಿರುವಂತಹ ಡಿಸೈನ್ ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಸೀರೆಗೆ ಹಾಕುವಾಗ ನೀವು ಎರಡು ಲಾಕ್ ಹಾಕ್ಬಿಟ್ಟು ಅಲ್ಲೇನು ಹಿಂದ್ಗಡೆ ಗಂಟಿರುತ್ತಲ್ಲ ಆ ಗಂಟಿಗೆ ನೀವು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊಂಬಿಡಿ. ಅವ ನೀಟಾಗಿರುತ್ತೆ, ಎಲ್ಲೂ ಬಿಚ್ಕೊಂಡು ಹೋಗೋದಿಲ್ಲ. ಇವಾಗ ಒಂದು 4 ಚೈನ್ ಹಾಕ್ತೀನಿ. 5 ಚೈನ್ ಆದರೂ ಹಾಕ್ಬೋದು. 4 ಚೈನ್ ಆದರೂ ಹಾಕಿ 5 ಚೈನ್ ಆದರೂ ಹಾಕ್ಬೋದು. ಕುಚ್ಚು ಬರೋ ಜಾಗದಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮತ್ತು ಸ್ವಲ್ಪ ದಾರ ಮೇಲೆ ಇಟ್ಕೊಂಡು ಇನ್ನೊಂದು ಬೀಡನ್ನ ಮತ್ತೆ ಪೋಣಿಸ್ಕೊಂಡು ಇದೊಂಥರ ಬೀಡ್ ಥರ ಮೇಲೆ ಗೆರೆಗಳಿರುತ್ತೆ. ತುಂಬ ಚಿಕ್ಕ ಬೀಡ್ಸು, ಪುಟಾಣಿ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ವಿ ಶೇಪ್ನಲ್ಲಿ ಇಟ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಇದು ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋಂತಹ ಡಿಸೈನು. ನೀವೇನಿಲ್ಲ ಅಂದು 1.5-2 ಗಂಟೆ ಅಷ್ಟೊತ್ತಿಗೆ ಹಾಕಿಬಿಟ್ಟು ವಿತ್ ಕುಚ್ಚು ಕಟ್ಟಿನೂ ಸಹ ಕೊಡ್ಬೋದು. ನೋಡಿ ಈ ಥರ ವಿ ಶೇಪ್ ಬರಬೇಕು. ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಫ್ರಂಟ್ ಇದು ಬಟ್ಟೆನ ತಿರುಗಿಸ್ಕೋಬೋದು. ಯಾವ ಥರ ಅಂದರೆ ಇಲ್ಲೊಂದು 5 ಚೈನ್ ಹಾಕ್ತೀನಿ ನಾನು. ಫಸ್ಟಿಗೆ 5 ಚೈನ್ ಹಾಕಿಬಿಟ್ಟು ಆಮೇಲೆ ಬಟ್ಟೆ ತಿರುಗಿಸ್ಕೊಳ್ಬೋದು. ಇಲ್ಲಾಂದರೆ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟಾದರೂ 5 ಚೈನ್ ಹಾಕ್ಬೋದು. ನೋಡಿ 5 ಚೈನ್ ಹಾಕಿದ್ನಲ್ಲ, ಇವೆರಡರ ಮಧ್ಯದಲ್ಲಿ ಈ 5 ಚೈನ್ನ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು ಇವಾಗ 2 ಚೈನ್ಗಳನ್ನ ಹಾಕ್ತೀನಿ. 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು 5 ಚೈನ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಲೂಪ್ ತರ್ತೀನಿ. 2ರಿಂದ 1 ಸರಿ ದಾರ ತರ್ತೀನಿ. ತಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಮತ್ತು 2 ಚೈನು ಮತ್ತು ಕಂಬ ಇತ್ತಲ್ಲ ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀನಿ. ಈ 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. ಇಲ್ಲಿ ನಿಮಗೆ ಬೀಡ್ಸ್ ಬೇಕು ಅಂದರೆ ನಾನು ಹೇಳ್ತೀನಿ. ಇವಾಗ 3 ಪಿಕೌಟ್ಸ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಸಿಂಪಲ್ಲಾಗಿರಲಿ ಅಂದರೆ ಒಂದೊಂದು ಬೀಡು ಬೇಕು ಅಂದರೆ ಪ್ರತಿಯೊಂದು ಪಿಕೌಟ್ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಕಂಬನೂ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ ನೋಡಿ ಇವಾಗ ಮತ್ತೆ ಈ ಥರ ಪಿಕೌಟ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಅದಾದ ನಂತರ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದು ಕಂಬ ಹಾಕಬೇಕು. ನಿಮಗೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಆರ್ಚ್ ಟ್ರಿಬಲ್ ಕ್ರೋಶೆ ಹಾಕಿ. ಬಟ್ ಇಲ್ಲಿ ನಾನು ಪುಟಾಣಿ ಬೀಡ್ಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಲೆಂತಿ ಕಡಿಮೆ ಇರೋವಂಥದ್ದು ಚಿಕ್ಕ ಬೀಡ್ಸ್ ತೊಗೊಂಡಿರೋದ್ರಿಂದ ನಾನು ಡಬಲ್ ಕ್ರೋಶೆಟ್ನ ಹಾಕಿ ತೋರಿಸ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶೆಟ್ ಆಯಿತು, ಡಬಲ್ ಕ್ರೋಶೆಟ್ ಆಯಿತು, ಪಿಕೌಟ್ ಆಯಿತು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಪಿಕೌಟ್ ಮಾಡಿ ಟೋಟಲಾಗಿ ನಮಗೆ ಇಲ್ಲಿ ಒಂದು 5ರಿಂದ 6 ಪಿಕೌಟ್ಸ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ನಾನು ಕೌಂಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ 1 2 3 4 5 ಪಿಕೌಟ್ಸು ಕರೆಕ್ಟಾಗುತ್ತೆ ಇದಕ್ಕೆ, ಅದಕ್ಕಿಂತ ಜಾಸ್ತಿ ಬೇಡ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ಇವಾಗ. ಯಾಕಂದರೆ ಸ್ವಲ್ಪ ಲೆಂತಿ ಬರಬೇಕು. ನೋಡಿ ಪುಟಾಣಿ ಆರ್ಚು ನೀವು ನೋಡ್ಬೋದು. ಕೈನಲ್ಲಿ ಇಟ್ಕೊಂಡ್ರೆ ನಮಗೊಂದು ಬೆರಳಿಗಷ್ಟು ಮಾತ್ರ ಬರುತ್ತೆ, ಅಷ್ಟು ಚಿಕ್ಕದಿರುತ್ತೆ. ಇಲ್ಲಿನೂ ಸಹ ಬೇಕಂದರೆ ನೀವು 4 ಚೈನ್ ಹಾಕಿ ಒಂದ್ರ ಪಕ್ಕ ಒಂದು ಕುಚ್ಚು ಕಟ್ಬೋದು. ನಾನು 2ರಿಂದ 1 ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹೇಳಿದ್ನಲ್ಲ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊತೀನಿ. ಸ್ವಲ್ಪ ದಾರನ ಮೇಲೆ ಎತ್ಕೊಂಡ್ಬಿಟ್ಟು ಮತ್ತೆ 2 ಬೀಡನ್ನ ತೊಗೊತೀನಿ. ಒಂದು ಬೀಡನ್ನ ಪೋಣಿಸ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇನ್ನೊಂದು ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊತೀನಿ. ಇವಾಗ ಇದು ವಿ ಶೇಪ್ ಬರೋ ಥರ ಕ್ಲೀನಾಗಿ ಇಟ್ಕೊಂಡು ಫಸ್ಟಿಂದ ಎಷ್ಟು ಲೆಂತ್ ಇತ್ತು ನೋಡ್ಕೋಬೇಕು. ಕಣ್ಣು ಅಳತೆಯಲ್ಲಿ ನೋಡಿ ಒಂದು 4 ಚೈನ್ ಅಷ್ಟು ಇದೆ, ಅಷ್ಟಕ್ಕೆ ನಾನು ಇವಾಗ ಲಾಕ್ ಮಾಡ್ಕೊತೀನಿ. ಈ 2 ಬೀಡ್ಸ್ನ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು
5 ಚೈನ್ ಹಾಕ್ತೀನಿ. 1 2 3 4 5 ಚೈನ್ ಹಾಕ್ತೀನಿ. ಇದನ್ನು ನೀವು ವಿತೌಟ್ ಕುಚ್ಚು ಮಾಡ್ಕೋಬೋದು. ಬಾರ್ಡರ್ ಲೈನ್ ಡಿಸೈನ್ ಇದೇ ಅಲ್ಲೇ ನಾನು 4 ಚೈನ್ ಹಾಕಿದ್ನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ಇದನ್ನೇ ಹಾಕ್ಕೊಂಡೋದ್ರೆ ನಿಮಗೆ ವಿತೌಟ್ ಕುಚ್ಚು ಸಹ ಈ ಡಿಸೈನ್ನ ಹಾಕಿ ಕೊಡ್ಬೋದು. 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಬಿಟ್ಟು ಮತ್ತು ನಾನಿಲ್ಲಿ 2ರಿಂದ ಒಂದು ಸರಿ ದಾರ ಎಳ್ಕೊಂಡು ಬಂದು 3 ಚೈನ್ ಹಾಕ್ತೀನಿ. 2 ಚೈನು ಮತ್ತು ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಇಲ್ಲಿ ನಾನು 5 ಪಿಕೌಟ್ಸ್ಗಳನ್ನ ಮಾಡ್ತೀನಿ. ನೀವು ಬೇಕು ಅಂದರೆ ನಾನು ಹೇಳಿದ್ನಲ್ಲ ಸ್ಮಾಲ್ ಸೈಜ್ ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ನ ಬೀಡನ್ನ ಹಾಕಿದರೆ ಬೀಡನ್ನ ಹಾಕ್ಕೊಂಡು ನೀವು ಈ ಡಿಸೈನ್ನ ಇನ್ನೂ ಹೆವಿಯಾಗಿರೋಂತಹ ಬೀಡ್ಸ್ಗಳು ಹೆವಿ ಲುಕ್ಕಾಗಿ ಕೊಡ್ಬೋದು. ಆ ಥರನೂ ಮಾಡ್ಕೋಬೋದು. 3 ಚೈನು ಮತ್ತು ಪಿಕೌಟ್. ಇಲ್ಲಿನೂ ಸಹ 5 ಟೋಟಲಾಗಿ ಪಿಕೌಟ್ಸ್ಗಳು ಬರುತ್ತೆ. ಎಲ್ಲ ದಾರಗಳು ಬರೋ ಥರ ನೀಟಾಗಿ ತೊಗೊಂಡು ಮಾಡ್ಕೋಬೇಕು. ನಾನು ಇದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಾನು ಇವಾಗ ನೋಡಿ ಇದು ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ನೋಡಿ ಇದನ್ನು ನಿಮಗೆ ಕುಚ್ಚು ಬೇಡ ಅಂತ ಹೇಳಿದ್ನಲ್ಲ, ಬೇಡ ಅಂದರೆ ಇವಾಗ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಬೀಡನ್ನ ಹಾಕಿಬಿಟ್ಟು ಹಾಗೇ ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ 4 ಚೈನ್ ಹಾಕಿ ಕುಚ್ಚು ಬರೋದಕ್ಕೆ ಮತ್ತೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಇನ್ನೊಂದು ಎಕ್ಸ್ಟ್ರಾ ಲಾಕ್ ಮಾಡಿ ಅದಾದ ನಂತರ ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ತೊಗೊಂಡು ಇದ್ರ ಬದಲು ನೀವು ಡ್ರಮ್ ಬೀಡ್ಸ್ನಾದರೂ ತೊಗೋಬೋದು. ಬೇರೆ ಯಾವ ಥರ ಆದರೂ ಈ ಥರ ಲೆಂತಿ ಬೀಡ್ನಲ್ಲಿ ತೊಗೊಂಡು ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ವಿ ಶೇಪ್ನಲ್ಲಿ ಲಾಕ್ ಮಾಡಬೇಕು. ಇದೇನು ನಾವು ವಿ ಶೇಪ್ನಲ್ಲಿ 4 ಚೈನ್ ಲಾಕ್ ಮಾಡ್ತೀವಲ್ಲ ಆ ಲಾಕೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲದು ಒಂದೇ ಥರ ಆರ್ಚು ಆಗ ಒಂದೇ ಥರ ಕಾಣುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಲೆಂತಿ ಉದ್ದ ಒಂದು ಸ್ವಲ್ಪ ಗಿಡ್ಡ ಹತ್ತಿರ ದೂರ ಥರ ಕಾಣುತ್ತೆ. ಹಂಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಬೇಕಾದ್ರೆ ನೀವು ಸ್ಟೋನ್ ಚೈನು ಬಾಲ್ ಚೈನು ಸಹ ಅಂಟಿಸ್ಬೋದು. ನಾನಿಲ್ಲಿ 130ರಿಂದ 147 ದಾರನ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಇಷ್ಟು ನಾನು ಹಾಕಿದ್ದೀನಿ. ನಿಮಗೆ ತುಂಬ ಸ್ಟಿಫಾಗಿರುತ್ತೆ ಡಿಸೈನ್ ಬಂದು. ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡ್ತೀನಿ. ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದ್ರಿಂದ ಕಟ್ ಮಾಡಿಬಿಟ್ಟು ದಾರ ನಮ್ಮ ಕಡೆ ಎಳ್ಕೊಂಡು ಆ ಕುಚ್ಚು ಕಟ್ಟುವಾಗ ಅದ್ರ ಜೊತೆಗೆ ಸೇರಿಸ್ಕೊಂಡಾದರೂ ಕಟ್ಬೋದು. ಇಲ್ಲ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಬ್ಯಾಕ್ ಸೈಡ್ ಅಂಟಿಸ್ಕೋಬೋದು. ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ. ಹಾಗೆ ಕುಚ್ಚು ಕಟ್ಬಿಟ್ಟು ಸಹ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ್ದೀನಿ, ಬೇಬಿ ಕುಚ್ಚು ಕಟ್ಟಿದ್ದೀನಿ. ಇಲ್ಲ ಇದಕ್ಕಿಂತ ಚಿಕ್ಕದು ಬೇಕಂದ್ರೆ ನೋಡಿ ಬಾರ್ಡರ್ನಲ್ಲಿ ಈ ಥರ ಇದೆ ಅಂತೇಳ್ಬಿಟ್ಟು ನಾನು ಹಾಕಿ ತೋರಿಸಿರೋದು. 137 ದಾರನ ಕುಚ್ಚು ಕಟ್ಟಿದ್ದೀನಿ ನಾನಿಲ್ಲಿ. ಹಾಗೆಯೇ ನಿಮಗೆ ಕಾಂಟ್ರಾಸ್ಟ್ ಕಲರ್ನಲ್ಲಿ ಬೇಕು ಅಂದರೆ ನೋಡಿ ಇಲ್ಲಿ ಪಿಂಕ್ನಲ್ಲಿ ಕಟ್ಬೋದು ನೀವು. ಈ ದಾರಕ್ಕೆ ಮ್ಯಾಚ್ ಆಗುತ್ತೆ. ಅಂದರೆ ಈ ಸೀರೆಯಲ್ಲಿ ಪಿಂಕ್ ಕಲರ್ ಇತ್ತು ಮತ್ತು ಈ ಕಲರ್ ಈ ರಾಮ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಮಿಕ್ಸ್ ಇದೆ. ನಾನು ಪಿಂಕ್ ಬೇಡ ಅಂತೇಳ್ಬಿಟ್ಟು ಯೆಲ್ಲೋನೇ ಕಟ್ಬಿಟ್ಟು ಯೆಲ್ಲೋ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಬೀಡ್ಸ್ಗಳು ಬಂದು ನೀವು ಏನಾದರೂ ವಾಶ್ ಮಾಡಿಲ್ಲ ಅಂದರೆ ಒಂದು 3 to 5 ಇಯರ್ಸ್ವರೆಗೂ ಕಾಪಾಡ್ಕೋಬೋದು. ಏನಾದರೂ ಹಗಲೆಲ್ಲ ಪದೇ ಒಗೆಯೋದಾದರೆ ಇದು ಬೇಗನೆ ಕಪ್ಪಾಗೋ ಚಾನ್ಸಸ್ ತುಂಬ ಇರುತ್ತೆ ಗೋಲ್ಡ್ ಬೀಡು. ಹಾಗಾಗಿ ಆದಷ್ಟು ಕ್ರಿಸ್ಟಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಹಾಕ್ಕೊಡಿ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ನೀವು ಆದಷ್ಟು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.